ಅವ್ರಿಗೆ ಗೌರ್ಮೆಂಟ್ಗೆ ನಾವು ಹೇಳೋಕ್ಕಾಗುತ್ತಾ? ನಾವು ಅವತ್ತು ಏನೋ ಜೀವನ ನಡೀತೈತೆ, ಏನೋ ಮಾಡ್ತೀವಿ, ಏನು ಮಾಡೋಕ್ಕಾಗುತ್ತೆ ಸರ್? ಯಾರಿಗೂ ಹೋಗಿ ಹೇಳಿದ್ರು ಯಾರು ನ್ಯಾಯ ತಗೊಳ್ಳಲ್ಲ. ಏನು ನಿನ್ನ ಕಷ್ಟ ನಿನಗೆ, ನಮ್ಮ ಕಷ್ಟ ನಮಗೆ. ಈಗ ಎಷ್ಟಿದೆ LPG ರೇಟ್? ಅದೇ 100 ರೂಪಾಯಿ ಎಲ್ಲ ಕಡೆ ಐತೆ. 100 ರೂಪಾಯಿ ಐತೆ. ಫಸ್ಟ್ ಇದ್ದಿದ್ದು 54 ರೂಪಾಯಿ ಇತ್ತು, 60 ರೂಪಾಯಿ ಇತ್ತು. ಅವಾಗ ಹೆಂಗಿತ್ತು ಜೀವನ? ಅವಾಗ ಪರವಾಗಿಲ್ಲ, ಏನೋ ಒಂದು ಅರ್ಧ ಬರ್ಧ ನಾವು ದುಡಿಮೆ ಮಾಡಿದ್ರೂ ಸ್ವಲ್ಪ ಗ್ಯಾಸ್ ಹಾಕ್ಕೊಂಡು ಸ್ವಲ್ಪ ಮನೆಗೆ ವರ್ಕೌಟ್ ಆಗ್ತಾಯಿತ್ತು. ಈಗ ಜಾಸ್ತಿ ಆಗಿದ್ದಕ್ಕೆ ಜನಗಳ ಹತ್ರನೂ ಕೇಳೋಕ್ಕಾಗಲ್ಲ, ಬೇರೆ ಯಾರ ಹತ್ರ ಕೇಳೋದು? ಮನೆಯವರು ಕೇಳ್ತಾರ, ಗಾಡಿ ತಗೊಂಡು ಹೋಗ್ತೀಯಾ, ಏನೋ 10 ರೂಪಾಯಿ ದುಡಿಮೆ ಇಲ್ಲ ಅಂತೀಯ, ಏನಕ್ಕೆ ಹೋಗ್ತೀಯ ನಮ್ಮನ್ನು ಕೇಳ್ತಾರೆ. ನಾವು ಅದಕ್ಕೇನು ಉತ್ತರ ಕೊಡೋದು? ಏನೋ ಆಗುತ್ತಮ್ಮ ನೋಡೋಣ ಹಂಗೆ ಹಿಂಗೆ ಅಂದ್ಬಿಟ್ಟು ನಾವು ಕಾಲ ಕಳ್ಕೊಂಡು ಹೋಗ್ತೀವಿ. ನಮಗೇನು ತಿಂಗಳು ಸಂಬಳನೂ ಇಲ್ಲ, ವಾರ ಸಂಬಳನೂ ಇಲ್ಲ, ಡೈಲಿ ಸಂಬಳನೂ ಇಲ್ಲ, ಹಂಗಾಗ್ಬಿಟ್ಟೈತೆ. ಅಷ್ಟೇ ಸಾಕು. ಅಲ್ಲ, ಈಗ ಎಲ್ಲ ರೇಟ್ ಜಾಸ್ತಿ ಆದ ತಕ್ಷಣ ಬದುಕೋದು ಏನು ಮಾಡೋದು ಸರ್? ನೋಡಬೇಕು, ಮೇಲಿರೋರು ನೋಡಬೇಕು, ಆಕಾಶ ಮೇಲೆ ಇರೋರ ಜನನೇ ನೋಡಬೇಕು. ನಾವು ನೀನು ನೋಡೋಕೆ ಏನೂ ಪ್ರಯೋಜನ ಇಲ್ಲ, ಏನೂ ಟ್ರೈ ಮಾಡೋಂಗಿಲ್ಲ. ಬಟ್ ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಬರ್ತಾರೆ, ನಾವು ಬರ್ತಾರೆ ಸ್ವಾಮಿ, ನಮ್ಗೆ ಹಾಕಿ ನಾವು ಒಳ್ಳೇದು ಮಾಡ್ತೀವಿ, ನಿಮ್ಗೆ ಹಾಕಿ ಅವ್ರಿಗೆ ಹಾಕಿ ಅಂತಾರೆ ಅಷ್ಟೇ. ನಾವು ಯಾರಿಗೋ ಒಬ್ರಿಗೆ ಹಾಕ್ಬೇಕಿಲ್ವಾ? ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಿಲ್ವಾ? ಏನು ಮಾಡ್ತೀಯಾ? ನೀನು ಕೇಳ್ತೀಯ ಅನ್ನ ಏನೋ ಒಳ್ಳೇದು ಮಾಡ್ತೀಯ ಅಂದ್ಬಿಟ್ಟು ನಮಗೂ ನಿಯತ್ತು. ಆಮೇಲೆ ನೀನು ರಿಪೀಟ್ ಮಾಡ್ತೀಯ, ನಮಗೇನು ಏನು ಗೊತ್ತಾಗುತ್ತೆ? ದೇವ್ರಿಗೊಬ್ಬನಿಗೆ ಗೊತ್ತಾಗುತ್ತೆ. ಏನೋ ಹುಟ್ಟಿದ ಮೇಲೆ ಏನೋ ಇರೋದು, ಬದುಕೋದು, ಸಾಯೋದು ಒಂದೇ. ಯಾಕೆ ಸರ್ಕಾರಗಳು ಇವು ಆಟೋದವ್ರನ್ನ ಕಂಡ್ರೆ ಯಾಕೆ ನಿರ್ಲಕ್ಷ್ಯ? ಏನದು ಅವ್ರಿಗೆ ಹಂಗೆ ಕಾಣುತ್ತೆ. ನಮ್ಮ ಡಿಪಾರ್ಟ್ಮೆಂಟೇ ಹಂಗೇನೆ. ಏನಂದರೆ ನಾವೇ ಎಲ್ಲ ಮೋಸ ಮಾಡ್ತೀವಿ, ಕೊಲ್ಲೆ ಹೊಡಿತೀವಿ, ದರೋಡಿಗೆ ಮಾಡ್ತೀವಿ ನಾವೇ, ಬೇರೆ ಯಾವ ಡಿಪಾರ್ಟ್ಮೆಂಟ್ ಇಲ್ಲ. ನಾವೇನು ದೊಡ್ಡ VIP ನಾವು. ಏನು ಹೋದರೆ ಒಂದು 3 ಕಿಲೋಮೀಟ್ರಿಗೆ ಒಂದು 10 ರೂಪಾಯಿ ದಾಸಿ ಕೇಳ್ತೀವಿ ಅಪ್ಪ. ಅಲ್ಲಿಂದ ಏನೋ ಬಂದರೆ ಸಿಕ್ಕಿದ್ರೆ ಇಲ್ಲಾಂದರೆ ಖಾಲಿ ಬರ್ತೀವಿ. ಮುಂಚೆ ಥರ ಏನಿಲ್ಲ, ಓಲಾ ಊಪರ್ ಮಾಡಿದ ಮೇಲೆ ಏನಿಲ್ಲ. ನಾವೆಲ್ಲ ಓದಿಲ್ಲ, ಕೈ ಬಾಡಿಗೆನೇ ಮಾಡಬೇಕು. ಕೈ ಬಾಡಿಗೆನೇ ಎಲ್ಲಿ ಬಿಟ್ರೂ ಈಗ ಒಂದು 4 ತಿಂಗಳಿಂದ ಬಿಟ್ಟರೆ ತಿರ್ಗಾ ಖಾಲಿ ಬರೋದೇ ಆಯಿತು. ಇಷ್ಟೆಲ್ಲ ಮಾಡಿದ ಬಟ್ ಬೆಲೆ ಏರಿಕೆ ಹೊಡೆತ ಎಷ್ಟು ಬಿದ್ದಿತ್ತು? ಬೆಲೆ ಎಲ್ಲ ಜಾಸ್ತಿನೇ. ಈಗ ಏನು ಎಲ್ಲ ಯಾವ ಒಂದು ಅರ್ಧ ಟೀ ತಗೊಂಡ್ರೂ ಈಗ 15 ರೂಪಾಯಿ 20 ರೂಪಾಯಿ ಆಯಿತು. ಏನು ಮಾಡೋದು? ಅವರು BJP ಅವರಾಗಲಿ ಕಾಂಗ್ರೆಸ್ ಅವರಾಗಲಿ ಈ ರೀತಿ ಮಾಡ್ತಾರೆ. ಗ್ಯಾಸ್ ಜಾಸ್ತಿ ಅವ್ರಿಗೆ ಹೇಳಿದ್ರೆ ಗ್ಯಾಸ್ ಜಾಸ್ತಿ ಏನು ಮಾಡಲಿ? ಅದೇ ಸಿಗ್ತಾ ಇಲ್ಲ, ಅಲ್ಲಿಂದ ಡಿಸ್ಪ್ಯಾಚ್ ಸಿಗ್ತಾ ಇಲ್ಲ, ಇಲ್ಲಿ ಸಿಗ್ತಾ ಇಲ್ಲ, ಅಲ್ಲಿಯೂ ಸಿಗ್ತಾ ಇಲ್ಲ ಅಂತಾರೆ. ಯಾರು ಹೇಳ್ತಾರೆ? ಅಲ್ಲಿ ಗೌರ್ಮೆಂಟ್ ಅವರೇ ಹೇಳ್ತಾರಲ್ವಾ, ಗ್ಯಾಸ್ ಅಲ್ಲಿಂದ ಕೊಟ್ಟರೆ ತಾನೆ ಇಲ್ಲಿ ಕೊಡೋದಕ್ಕೆ. ಅವರು ಪಾಪ ಬಂಕವ್ರು ಏನು ಮಾಡ್ತಾರೆ? ಬಂದರೆ ಕೆಲಸ ಮಾಡ್ತಾರೆ, ಬರಲಿಲ್ಲ ಆದರೆ ಏನು ಮಾಡಲ್ಲ. ಮೋದಿ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ವಾ? ಎಲ್ಲ ಗೊತ್ತು ಸ್ವಾಮಿ. ಬಡವ್ರನ್ನ ಯಾರು ಮೋದಿ ಅವರು ಅವ್ರ ರೇಂಜಿಗೆ ಅವ್ರು ನೋಡ್ತಾರೆ. ನಮ್ಮ ರೇಂಜಿಗೆ ನಾವೇ ಬಡವ್ರು ನಾವೇ ನೋಡ್ಕೊಬೇಕಷ್ಟೇ. ಆ ಮನುಷ್ಯನಿಗೆ ನಮ್ಮೆಲ್ಲ ಕಣ್ಣಿಗೆ ಕಾಣುತ್ತಾ? ಏನೋ ಒಂದು ಚುನಾವಣೆ ಟೈಮಲ್ಲಿ ಬರ್ತಾರೆ, ಎಲೆಕ್ಷನ್ ಟೈಮಲ್ಲಿ ಬಂದೇ ಬರ್ತಾರೆ. ಅವ್ರಿಗೆ ಬರ್ತಾರೆ, ಯಾಕಂದರೆ ಅವ್ರ ಡ್ಯೂಟಿ ಅವಾಗ. ಡ್ಯೂಟಿ ಮುಗಿದ ತಕ್ಷಣ ನೀನು ಯಾರೋ ನಾನು ಯಾರೋ ಅಷ್ಟೇ. ಎಲ್ಲ ಅಷ್ಟೇ ಸ್ವಾಮಿ. ಈಗ ನಾವು ಅವ್ರು ನೋಡಿರೋರು ಏನೋ ಕಷ್ಟ ಗೊತ್ತಾಗುತ್ತೆ ನೋಡ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಗೌರ್ಮೆಂಟ್ಗೆ ಅರ್ಥ ಆಗಬೇಕಿಲ್ವಾ? ಈ ವಯಸ್ಸಿಗೆ ನಾವು ಒದ್ದಾಡ್ತೀವಿ, ಏನು ಮಾಡ್ತೀಯ? ಈಗ ಏನು ಹೇಳ್ತೀರಿ ಸರ್ಕಾರಕ್ಕೆ? ಏನಿಲ್ಲ ಸರ್, ಅವ್ರು ಏನೋ ಗ್ಯಾಸ್ ಕಮ್ಮಿ ಮಾಡಬೇಕು, ಏನು ಬೆಳೆಗಳು ಕಮ್ಮಿ ಮಾಡಬೇಕು, ಏನೋ ವ್ಯವಸ್ಥೆ ಅವ್ರು ಮಾಡಬೇಕು ಅಷ್ಟೇ. ಬೇರೆ ಏನು ಹೇಳೋಣ ಅವರಿಗೆ? ನಮಗೇನು ಆಸ್ತಿ ಬೇಕು ಪಾಸ್ತಿ ಬೇಕು ಏನೂ ಕೇಳ್ತಾ ಇಲ್ಲ. ಏನೋ ಜೀವನ ನಡೆಸೋಕೆ ಏನೋ ಒಂದು ದಾರಿ ಮಾಡಬೇಕಲ್ವಾ ಇರೋರು, ರಾಜಕೀಯದವರು ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.